ಇಷ್ಟೊತ್ತಿನವರೆಗೂ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು. ಇನ್ನ ಸತ್ತೂರ್ ಅವರೇ, ಈಗ ನಾವು ನಾನ್ ವೆಜ್ ಹಾಲಿನ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನ ಗುರುತಿಸೋದು ಹೇಗೆ? ಇಲ್ಲಿ ಪ್ರಮಾದವೇ ಆಗ್ಬಿಡುತ್ತೆ, ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ಆಘಾತ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಜೊತೆಗೆ ಇದೊಂದು ಸಂದಿಗ್ಧ ಅಂತಲೂ ನಾವು ಹೇಳ್ಬೋದು. ಯಾಕಂದ್ರೆ ಸೂಪರ್ ಮಾರ್ಕೆಟ್ ಶೆಲ್ಫ್ ಅಲ್ಲಿ ನಿಮಗೆ ಈ ನಾನ್ ವೆಜ್ ಹಾಲುಗಳನ್ನ ಇಟ್ರೆ ಅದನ್ನ ಗುರುತಿಸೋದು ಹೇಗೆ? ಕರಡು ಯೋಗರ್ಟ್ ಅಲ್ಲಿ ವ್ಯತ್ಯಾಸ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಸಸ್ಯಜನಕವಲ್ಲದ ಹಾಲು ಬರುತ್ತೆ ಅನ್ನುವಂತ ಕಲ್ಪನೆ ನಮ್ಮಲ್ಲಿ ಇಲ್ಲ ಜನರಿಗೆ. ಸೊ ಹೆಂಗೆ ನಾವು ಇದನ್ನು ಫೈಂಡ್ ಮಾಡೋದು, ಮುಂದೆ ಆಗುವಂತ ಪರಿಣಾಮಗಳನ್ನು ಹೇಗೆ ತಪ್ಪಿಸೋದು ಅಂತ? ಕರೆಕ್ಟ್. ಇದು ಬಹಳ ಒಳ್ಳೆ ಪ್ರಶ್ನೆ ಶ್ರೀಪಾದ್ ಅವರೇ. ಸಸ್ಯಾಹಾರಿ ಹಾಲು, ಮಾಂಸಾಹಾರಿ ಹಾಲು ನಾನು ಹೇಳಿದ ಹಾಗೆ ಸ್ವಲ್ಪ ಪ್ರೋಟೀನ್ ಮತ್ತು ಫ್ಯಾಟ್ ಕಂಟೆಂಟ್, ಅದು ಬಿಟ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಹೆಚ್ಚಿರುತ್ತೆ ಮಾಂಸಾಹಾರಿ ಹಾಲಲ್ಲಿ. ಅದು ಬಿಟ್ರೆ ಎರಡೂ ನೀವು ಕಪ್ಪನ್ನ ಬಾಜು ಇಟ್ರೆ ಇಂಪಾಸಿಬಲ್ ಟು ರಿಕಗ್ನೈಸ್ ಸಸ್ಯಾಹಾರಿ ಹಾಲು ಯಾವುದು, ಮಾಂಸಾಹಾರಿ ಹಾಲು ಯಾವುದು. ಒಂದು ವೇಳೆ ನೀವು ಬೆಸ್ಟ್ ಲ್ಯಾಬಿಗೆ ಕಳಿಸಿದ್ರಿ ಇಂಟರ್ನ್ಯಾಷನಲಿ, ಫಾರ್ ಎಕ್ಸಾಂಪಲ್ ಇನ್ ಸ್ವಿಟ್ಜರ್ಲೆಂಡ್, ಇನ್ ಸ್ವೀಡನ್, ಅಲ್ಲಿ ಕಳಿಸಿದ್ರಿ ನೀವು ಲ್ಯಾಬ್ಗೆ ಟೆಸ್ಟ್ ಮಾಡಿದ್ರು ಕೂಡ ಅವ್ರು ಇಷ್ಟೇ ರಿಪೋರ್ಟ್ ಕೊಡ್ತಾರೆ, ನಿಮ್ಮ ಒಂದು ಹಾಲಲ್ಲಿ ಸ್ವಲ್ಪ ಪ್ರೋಟೀನ್ ಸ್ವಲ್ಪ ಫ್ಯಾಟ್ ಹೆಚ್ಚಿದೆ. ದೇ ವಿಲ್ ನಾಟ್ ಸೇ ಇದು ಅನಿಮಲ್ ಹಾಲ್ರಿ, ಇದು ಸಸ್ಯಾಹಾರಿ ಹಾಲ್ರಿ. ಸೊ ಇನ್ನೊಂದು ವಿಚಾರ, ಈಗ ಒಂದ್ ಕಡೆ ಡೈರಿ ಮತ್ತು ಕೃಷಿ ವೆರಿ ಡಿಫಿಕಲ್ಟ್. ಹೀಗಾಗಿನೇ ಕಂಟಿನ್ಯೂ ಸತ್ತರು. ಹೀಗಾಗಿನೇ ತಾವು ಹೇಳಿದಂಗ ಇದು ಮಾರ್ಕೆಟ್ ಅಲ್ಲಿ ಬಂದ್ರೆ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿ ಆಗತ್ತೆ. ಮಾರ್ಕೆಟ್ ಅಲ್ಲಿ ಹೇಗೆ ಬರೋದು? ಬ್ಲಾಕ್ ಮಾರ್ಕೆಟ್. ಅದಕ್ಕೆ FSAI ಅಲ್ಲಿ ಫುಡ್ ಅಥಾರಿಟಿ ಆಫ್ ಇಂಡಿಯಾ ಶುಡ್ ಬಿ ವೆರಿ ಸ್ಟ್ರಿಕ್ಟ್. ಯಾಕಂದ್ರೆ ಈಗ ಇಷ್ಟು ಇದ್ರದ್ದು ಪಾಪ್ಯುಲಾರಿಟಿ ಆಗಿದೆ, ಪಬ್ಲಿಕ್ ಆಗಿದೆ, ಮೀಡಿಯಾದಲ್ಲಿ ಡಿಸ್ಕಷನ್ ಆಗಿದೆ. ಆಗ ವಿಚಾರ ಮಾಡ್ತಾರೆ ಜನ, ಗೊತ್ತಿಲ್ಲ ಜನ ಇದೇನ್ ಮಾಂಸಾಹಾರಿ ಹಾಲ್ಪ, ಅಮೆರಿಕಾದವ್ರು ಬೆರಿಕಿದ್ದಾರೆ, ಅವ್ರಿಗೆ ಇದು 20 ರೂಪಾಯಿ ಇದ್ರೆ ಅದನ್ನ 10 ರೂಪಾಯಿಗೆ ಮಾರ್ತಾರ. ಸೊ ಜನ ಕೊಳ್ಳೋ ಸಾಧ್ಯತೆ ಇದೆ. ಅಂಥಲ್ಲಿ ಫುಡ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್. ಅವರು ಕಟ್ಟುನಿಟ್ಟಿನ ನಿಯಮಗಳನ್ನು ತರಬೇಕು. ಎಸ್, ಈಗಾಗಲೇ ನಾವು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಹೇಳಿದ ಹಾಗೆ ಒಂದ್ ಮಿನಿಟ್. ಎಸ್ ಹೇಳಿ ಸರ್, ಹೇಳಿ ಸತ್ತರ್ ಅವ್ರು ಹೇಳಿ. ಆಮೇಲೆ ಅದೇ ಹೇಳಿದ್ನಲ್ಲ, ನಮ್ಮಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ 140 ಮಿಲಿಯನ್ ಜನ ಇಂಡಿಯಾದಲ್ಲಿ. ಡೇರಿ ಇಂಡಸ್ಟ್ರಿ ಇಸ್ ಎ ಹ್ಯೂಜ್ ಇಂಡಸ್ಟ್ರಿ ರೀ. ಅದಕ್ಕೇನಾದ್ರೂ ಹೊಡೆತ ಬಿದ್ರೆ ಬಹಳ ಕಠಿಣ ಅದೇ. ಈಗ ದೊಡ್ಡ ದೊಡ್ಡ ಸ್ಟೋರ್ಗಳು ಬಂದು ಸಣ್ಣ ಅಂಗಡಿಗಳ ಓಣಿಯಲ್ಲಿ ಮುಚ್ಚುತ್ತಾ ಇವೆ, ತಾವು ನೋಡಿದಿರಿ. ಅದು ಹಾಲಿಗೂ ಕೂಡ ಆ ಪರಿಸ್ಥಿತಿ ಬರೋ ಚಾನ್ಸ್ ಆಗುತ್ತೆ ನಾಳೆ. ಇಷ್ಟೊತ್ತಿನವರೆಗೂ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು. ಇನ್ನ ಸತ್ತೂರ್ ಅವರೇ, ಈಗ ನಾವು ನಾನ್ ವೆಜ್ ಹಾಲಿನ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನ ಗುರುತಿಸೋದು ಹೇಗೆ? ಇಲ್ಲಿ ಪ್ರಮಾದವೇ ಆಗ್ಬಿಡುತ್ತೆ, ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ಆಘಾತ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಜೊತೆಗೆ ಇದೊಂದು ಸಂದಿಗ್ಧ ಅಂತಲೂ ನಾವು ಹೇಳ್ಬೋದು. ಯಾಕಂದ್ರೆ ಸೂಪರ್ ಮಾರ್ಕೆಟ್ ಶೆಲ್ಫ್ ಅಲ್ಲಿ ನಿಮಗೆ ಈ ನಾನ್ ವೆಜ್ ಹಾಲುಗಳನ್ನ ಇಟ್ರೆ ಅದನ್ನ ಗುರುತಿಸೋದು ಹೇಗೆ? ಕರಡು ಯೋಗರ್ಟ್ ಅಲ್ಲಿ ವ್ಯತ್ಯಾಸ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಸಸ್ಯಜನಕವಲ್ಲದ ಹಾಲು ಬರುತ್ತೆ ಅನ್ನುವಂತ ಕಲ್ಪನೆ ನಮ್ಮಲ್ಲಿ ಇಲ್ಲ ಜನರಿಗೆ. ಸೊ ಹೆಂಗೆ ನಾವು ಇದನ್ನು ಫೈಂಡ್ ಮಾಡೋದು, ಮುಂದೆ ಆಗುವಂತ ಪರಿಣಾಮಗಳನ್ನು ಹೇಗೆ ತಪ್ಪಿಸೋದು ಅಂತ? ಕರೆಕ್ಟ್. ಇದು ಬಹಳ ಒಳ್ಳೆ ಪ್ರಶ್ನೆ ಶ್ರೀಪಾದ್ ಅವರೇ. ಸಸ್ಯಾಹಾರಿ ಹಾಲು, ಮಾಂಸಾಹಾರಿ ಹಾಲು ನಾನು ಹೇಳಿದ ಹಾಗೆ ಸ್ವಲ್ಪ ಪ್ರೋಟೀನ್ ಮತ್ತು ಫ್ಯಾಟ್ ಕಂಟೆಂಟ್, ಅದು ಬಿಟ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಹೆಚ್ಚಿರುತ್ತೆ ಮಾಂಸಾಹಾರಿ ಹಾಲಲ್ಲಿ. ಅದು ಬಿಟ್ರೆ ಎರಡೂ ನೀವು ಕಪ್ಪನ್ನ ಬಾಜು ಇಟ್ರೆ ಇಂಪಾಸಿಬಲ್ ಟು ರಿಕಗ್ನೈಸ್ ಸಸ್ಯಾಹಾರಿ ಹಾಲು ಯಾವುದು, ಮಾಂಸಾಹಾರಿ ಹಾಲು ಯಾವುದು. ಒಂದು ವೇಳೆ ನೀವು ಬೆಸ್ಟ್ ಲ್ಯಾಬಿಗೆ ಕಳಿಸಿದ್ರಿ ಇಂಟರ್ನ್ಯಾಷನಲಿ, ಫಾರ್ ಎಕ್ಸಾಂಪಲ್ ಇನ್ ಸ್ವಿಟ್ಜರ್ಲೆಂಡ್, ಇನ್ ಸ್ವೀಡನ್, ಅಲ್ಲಿ ಕಳಿಸಿದ್ರಿ ನೀವು ಲ್ಯಾಬ್ಗೆ ಟೆಸ್ಟ್ ಮಾಡಿದ್ರು ಕೂಡ ಅವ್ರು ಇಷ್ಟೇ ರಿಪೋರ್ಟ್ ಕೊಡ್ತಾರೆ, ನಿಮ್ಮ ಒಂದು ಹಾಲಲ್ಲಿ ಸ್ವಲ್ಪ ಪ್ರೋಟೀನ್ ಸ್ವಲ್ಪ ಫ್ಯಾಟ್ ಹೆಚ್ಚಿದೆ. ದೇ ವಿಲ್ ನಾಟ್ ಸೇ ಇದು ಅನಿಮಲ್ ಹಾಲ್ರಿ, ಇದು ಸಸ್ಯಾಹಾರಿ ಹಾಲ್ರಿ. ಸೊ ಇನ್ನೊಂದು ವಿಚಾರ, ಈಗ ಒಂದ್ ಕಡೆ ಡೈರಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಹೀಗಾಗಿನೇ ಕಂಟಿನ್ಯೂ ಸತ್ತರು. ಹೀಗಾಗಿನೇ
ತಾವು ಹೇಳಿದಂಗ ಇದು ಮಾರ್ಕೆಟ್ ಅಲ್ಲಿ ಬಂದ್ರೆ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿ ಆಗತ್ತೆ. ಮಾರ್ಕೆಟ್ ಅಲ್ಲಿ ಹೇಗೆ ಬರೋದು? ಬ್ಲಾಕ್ ಮಾರ್ಕೆಟ್. ಅದಕ್ಕೆ FSAI ಅಲ್ಲಿ ಫುಡ್ ಅಥಾರಿಟಿ ಆಫ್ ಇಂಡಿಯಾ ಶುಡ್ ಬಿ ವೆರಿ ಸ್ಟ್ರಿಕ್ಟ್. ಯಾಕಂದ್ರೆ ಈಗ ಇಷ್ಟು ಇದ್ರದ್ದು ಪಾಪ್ಯುಲಾರಿಟಿ ಆಗಿದೆ, ಪಬ್ಲಿಕ್ ಆಗಿದೆ, ಮೀಡಿಯಾದಲ್ಲಿ ಡಿಸ್ಕಷನ್ ಆಗಿದೆ. ಆಗ ವಿಚಾರ ಮಾಡ್ತಾರೆ ಜನ, ಗೊತ್ತಿಲ್ಲ ಜನ ಇದೇನ್ ಮಾಂಸಾಹಾರಿ ಹಾಲ್ಪ, ಅಮೆರಿಕಾದವ್ರು ಬೆರಿಕಿದ್ದಾರೆ, ಅವ್ರಿಗೆ ಇದು 20 ರೂಪಾಯಿ ಇದ್ರೆ ಅದನ್ನ 10 ರೂಪಾಯಿಗೆ ಮಾರ್ತಾರ. ಸೊ ಜನ ಕೊಳ್ಳೋ ಸಾಧ್ಯತೆ ಇದೆ. ಅಂಥಲ್ಲಿ ಫುಡ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್. ಅವರು ಕಟ್ಟುನಿಟ್ಟಿನ ನಿಯಮಗಳನ್ನು ತರಬೇಕು. ಎಸ್, ಈಗಾಗಲೇ ನಾವು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಹೇಳಿದ ಹಾಗೆ ಒಂದ್ ಮಿನಿಟ್. ಎಸ್ ಹೇಳಿ ಸರ್, ಹೇಳಿ ಸತ್ತರ್ ಅವ್ರು ಹೇಳಿ. ಆಮೇಲೆ ಅದೇ ಹೇಳಿದ್ನಲ್ಲ, ನಮ್ದಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ 140 ಮಿಲಿಯನ್ ಜನ ಇಂಡಿಯಾದಲ್ಲಿ. ಡೇರಿ ಇಂಡಸ್ಟ್ರಿ ಇಸ್ ಎ ಹ್ಯೂಜ್ ಇಂಡಸ್ಟ್ರಿ ರೀ. ಅದಕ್ಕೇನಾದ್ರೂ ಹೊಡೆತ ಬಿದ್ರೆ ಬಹಳ ಕಠಿಣ ಅದೇ. ಈಗ ದೊಡ್ಡ ದೊಡ್ಡ ಸ್ಟೋರ್ಗಳು ಬಂದು ಸಣ್ಣ ಸಣ್ಣ ಅಂಗಡಿಗಳ ಓಣಿಯಲ್ಲಿ ಮುಚ್ಚುತ್ತಾ ಇವೆ. ತಾವು ನೋಡಿದಿರಿ. ಅದು ಹಾಲಿಗೂ ಕೂಡ ಆ ಪರಿಸ್ಥಿತಿ ಬರೋ ಚಾನ್ಸ್ ಆಗುತ್ತೆ ನಾಳೆ. ಇವತ್ತಿನವರೆಗೂ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು. ಇನ್ನ ಸತ್ತೂರ್ ಅವರೇ, ಈಗ ನಾವು ನಾನ್ ವೆಜ್ ಹಾಲಿನ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನ ಗುರುತಿಸೋದು ಹೇಗೆ? ಇಲ್ಲಿ ಪ್ರಮಾದವೇ ಆಗ್ಬಿಡುತ್ತೆ, ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ಆಘಾತ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಜೊತೆಗೆ ಇದೊಂದು ಸಂದಿಗ್ಧ ಅಂತಲೂ ನಾವು ಹೇಳ್ಬೋದು. ಯಾಕಂದ್ರೆ ಸೂಪರ್ ಮಾರ್ಕೆಟ್ ಶೆಲ್ಫ್ ಅಲ್ಲಿ ನಿಮಗೆ ಈ ನಾನ್ ವೆಜ್ ಹಾಲುಗಳನ್ನ ಇಟ್ರೆ ಅದನ್ನ ಗುರುತಿಸೋದು ಹೇಗೆ? ಕರಡು, ಯೋಗರ್ಟ್ ಅಲ್ಲಿ ವ್ಯತ್ಯಾಸ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಸಸ್ಯಜನಕವಲ್ಲದ ಹಾಲು ಬರುತ್ತೆ ಅನ್ನುವಂತ ಕಲ್ಪನೆ ನಮ್ಮಲ್ಲಿ ಇಲ್ಲ ಜನರಿಗೆ. ಸೊ ಹೆಂಗೆ ನಾವು ಇದನ್ನು ಫೈಂಡ್ ಮಾಡೋದು? ಮುಂದೆ ಆಗುವಂತಹ ಪರಿಣಾಮಗಳನ್ನು ಹೇಗೆ ತಪ್ಪಿಸೋದು ಅಂತ? ಕರೆಕ್ಟ್. ಇದು ಬಹಳ ಒಳ್ಳೆ ಪ್ರಶ್ನೆ ಶ್ರೀಪಾದ್ ಅವರೇ. ಸಸ್ಯಾಹಾರಿ ಹಾಲು, ಮಾಂಸಾಹಾರಿ ಹಾಲು, ನಾನು ಹೇಳಿದ ಹಾಗೆ ಸ್ವಲ್ಪ ಪ್ರೋಟೀನ್ ಮತ್ತು ಫ್ಯಾಟ್ ಕಂಟೆಂಟ್, ಅದು ಬಿಟ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಹೆಚ್ಚಿರುತ್ತೆ ಮಾಂಸಾಹಾರಿ ಹಾಲಲ್ಲಿ. ಅದು ಬಿಟ್ರೆ ಎರಡೂ ನೀವು ಕಪ್ಪನ್ನ ಬಾಜು ಇಟ್ರೆ ಇಂಪಾಸಿಬಲ್ ಟು ರಿಕಗ್ನೈಸ್ ಸಸ್ಯಾಹಾರಿ ಹಾಲು ಯಾವುದು, ಮಾಂಸಾಹಾರಿ ಹಾಲು ಯಾವುದು. ಒಂದು ವೇಳೆ ನೀವು ಬೆಸ್ಟ್ ಲ್ಯಾಬಿಗೆ ಕಳಿಸಿದ್ರಿ ಇಂಟರ್ನ್ಯಾಷನಲಿ, ಫಾರ್ ಎಕ್ಸಾಂಪಲ್ ಇನ್ ಸ್ವಿಟ್ಜರ್ಲೆಂಡ್, ಇನ್ ಸ್ವೀಡನ್, ಅಲ್ಲಿ ಕಳಿಸಿದ್ರಿ ನೀವು ಲ್ಯಾಬ್ಗೆ ಟೆಸ್ಟ್ ಮಾಡಿದ್ರು ಕೂಡ ಅವ್ರು ಇಷ್ಟೇ ರಿಪೋರ್ಟ್ ಕೊಡ್ತಾರೆ, ನಿಮ್ಮ ಒಂದು ಹಾಲಲ್ಲಿ ಸ್ವಲ್ಪ ಪ್ರೋಟೀನ್ ಸ್ವಲ್ಪ ಫ್ಯಾಟ್ ಹೆಚ್ಚಿದೆ. ದೇ ವಿಲ್ ನಾಟ್ ಸೇ ಇದು ಅನಿಮಲ್ ಹಾಲ್ರಿ, ಇದು ಸಸ್ಯಾಹಾರಿ ಹಾಲ್ರಿ. ಸೊ ಇನ್ನೊಂದು ವಿಚಾರ, ಈಗ ಒಂದ್ ಕಡೆ ಡೈರಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಹೀಗಾಗಿನೇ ಕಂಟಿನ್ಯೂ ಸತ್ತರ್ ಅವರು. ಹೀಗಾಗಿನೇ ತಾವು ಹೇಳಿದಂಗ ಇದು ಮಾರ್ಕೆಟ್ ಅಲ್ಲಿ ಬಂದ್ರೆ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿ ಆಗತ್ತೆ. ಮಾರ್ಕೆಟ್ ಅಲ್ಲಿ ಹೇಗೆ ಬರೋದು? ಬ್ಲಾಕ್ ಮಾರ್ಕೆಟ್. ಅದಕ್ಕೆ FSAI ಅಲ್ಲಿ ಫುಡ್ ಅಥಾರಿಟಿ ಆಫ್ ಇಂಡಿಯಾ ಶುಡ್ ಬಿ ವೆರಿ ಸ್ಟ್ರಿಕ್ಟ್. ಯಾಕಂದ್ರೆ ಈಗ ಇಷ್ಟು ಇದ್ರದ್ದು ಪಾಪ್ಯುಲಾರಿಟಿ ಆಗಿದೆ, ಪಬ್ಲಿಕ್ ಆಗಿದೆ, ಮೀಡಿಯಾದಲ್ಲಿ ಡಿಸ್ಕಷನ್ ಆಗಿದೆ. ಆಗ ವಿಚಾರ ಮಾಡ್ತಾರೆ ಜನ, ಗೊತ್ತಿಲ್ಲ ಜನ ಇದೇನ್ ಮಾಂಸಾಹಾರಿ ಹಾಲ್ಪ, ಅಮೆರಿಕಾದವ್ರು ಬೆರಿಕಿದ್ದಾರೆ, ಅವ್ರಿಗೆ ಇದು 20 ರೂಪಾಯಿ ಇದ್ರೆ ಅದನ್ನ 10 ರೂಪಾಯಿಗೆ ಮಾರ್ತಾರ. ಸೊ ಜನ ಕೊಳ್ಳೋ ಸಾಧ್ಯತೆ ಇದೆ. ಅಂಥಲ್ಲಿ ಫುಡ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಟು ಬಿ ವೆರಿ ಸ್ಟ್ರಾಂಗ್. ಅವರು ಕಟ್ಟುನಿಟ್ಟಿನ ನಿಯಮಗಳನ್ನು ತರಬೇಕು. ಎಸ್, ಈಗಾಗಲೇ ನಾವು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ಹೇಳಿದ ಹಾಗೆ ಒಂದ್ ಮಿನಿಟ್. ಎಸ್ ಹೇಳಿ ಸರ್, ಹೇಳಿ ಸತ್ತರ್ ಅವ್ರು ಹೇಳಿ. ಆಮೇಲೆ ಅದೇ ಹೇಳಿದ್ನಲ್ಲ, ನಮ್ದಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ 140 ಮಿಲಿಯನ್ ಜನ ಇಂಡಿಯಾದಲ್ಲಿ. ಡೇರಿ ಇಂಡಸ್ಟ್ರಿ ಇಸ್ ಎ ಹ್ಯೂಜ್ ಇಂಡಸ್ಟ್ರಿ ರೀ. ಅದಕ್ಕೇನಾದ್ರೂ ಹೊಡೆತ ಬಿದ್ರೆ ಬಹಳ ಕಠಿಣ ಅದೇ. ಈಗ ದೊಡ್ಡ ದೊಡ್ಡ ಸ್ಟೋರ್ಗಳು ಬಂದು ಸಣ್ಣ ಸಣ್ಣ ಅಂಗಡಿಗಳ ಓಣಿಯಲ್ಲಿ ಮುಚ್ಚುತ್ತಾ ಇವೆ. ತಾವು ನೋಡಿದಿರಿ. ಅದು ಹಾಲಿಗೂ ಕೂಡ ಆ ಪರಿಸ್ಥಿತಿ ಬರೋ ಚಾನ್ಸ್ ಆಗುತ್ತೆ ನಾಳೆ.